LIC ಒಂದು ಹೊಸ ಸ್ಕೀಮನ್ನ ಜಾರಿಗೆ ತಂದಿದೆ. ಈ ಸ್ಕೀಮಲ್ಲಿ ನೀವು ಪ್ರತಿ ತಿಂಗಳು 490 ರೂಪಾಯಿ ಕಟ್ಟುತ್ತಾ ಹೋದ್ರೆ ಮೆಚುರಿಟಿ ಟೈಮಲ್ಲಿ 1,45,000 ರೂಪಾಯಿ ಪ್ಲಸ್ ಲೈಫ್ ಇನ್ಶೂರೆನ್ಸ್ ಕವರ್ ಕೂಡ ನಿಮಗೆ ಸಿಗುತ್ತೆ. ಇದೇ 2025 ಅಕ್ಟೋಬರ್ 15ನೇ ತಾರೀಕಿಗೆ LIC ಈ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಹಾಗಿದ್ರೆ ಆ ಸ್ಕೀಮ್ ಯಾವುದು, ಯಾರಿಗೋಸ್ಕರ LIC ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ, ಇದರ ಬೆನಿಫಿಟ್ಸ್ ಏನು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. LIC ಜನ ಸುರಕ್ಷಾ ಸ್ಕೀಮ್ ಪ್ಲಾನ್ ನಂಬರ್ 880 ಇದೆ. ಅಂದ್ರೆ 2025 ಅಕ್ಟೋಬರ್ 15ನೇ ತಾರೀಕಿಗೆ ಈ ಹೊಸ ಸ್ಕೀಮ್ ಅನ್ನ LIC ಜಾರಿಗೆ ತಂದಿರೋದು. ಎಸ್, LIC ಜನ ಸುರಕ್ಷಾ ಸ್ಕೀಮ್ ಅಂತ ಹೇಳುವಂಥದ್ದು ಗೊತ್ತಾಯ್ತು. ಈಗ ನೀವು ಕೇಳ್ಬೋದು, ಇದನ್ನ ಯಾರಿಗೋಸ್ಕರ ತಂದಿದ್ದಾರೆ, ಈ ಸ್ಕೀಮು ನಮಗೂ ಕೂಡ ಆಗುತ್ತಾ ಅಂತ. ಎಸ್, ಅದನ್ನೇ ಈಗ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ LIC ಜನ ಸುರಕ್ಷಾ ಸ್ಕೀಮ್ ಇದೆಯಲ್ಲ, ಇದನ್ನ ಆಕ್ಚುಲಿ LIC ತಂದಿರೋದು ಟಾರ್ಗೆಟ್ ಗ್ರೂಪ್ ಯಾವುದು ಅಂತ ಹೇಳಿದ್ರೆ ಇಕನಾಮಿಕಲಿ ವೀಕರ್ ಸೆಕ್ಷನ್, ಹಾಗೇನೆ ಲೋ ಇನ್ಕಮ್ ಫ್ಯಾಮಿಲೀಸ್. ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೋ, ಲೋ ಇನ್ಕಮ್ ಫ್ಯಾಮಿಲೀಸ್ ಅಂತ ಹೇಳಿದ್ರೆ ಕಡಿಮೆ ಆದಾಯ ಇರುವಂತ ಕುಟುಂಬಗಳಿದಾವೋ, ತಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಕಷ್ಟಪಡ್ತಾ ಇದ್ದಾರೋ ಅಂಥವರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡೆ ಅಂಥವರಿಗೋಸ್ಕರನೇ LIC ಈ ಜನ ಸುರಕ್ಷಾ ಸ್ಕೀಮನ್ನ ಜಾರಿಗೆ ತಂದಿದೆ. ಸೊ ಹಾಗಿದ್ರೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾರು ಮಾಡಬಹುದು ಅಂತ ಕೇಳಿದ್ರೆ, ನೋಡಿ, ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏಜು 18 ವರ್ಷ ಆಗಿರಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಏಜ್ ಅಂತ ಹೇಳಿದ್ರೆ 55 ವರ್ಷ. ಒಂದು ವೇಳೆ ನಿಮಗೆ 56, 57 ವರ್ಷ ಆಗಿದೆ ಅಂತ ಹೇಳಿದ್ರೆ ನೀವು LIC ಜನ್ ಸುರಕ್ಷಾ ಸ್ಕೀಮಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ 17 ವರ್ಷ, 16 ವರ್ಷ ಆಗಿದೆ ಅಂತ ಹೇಳಿದ್ರು ಕೂಡ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಅದು ಮೆನ್ ಇರ್ಬೋದು, ವುಮೆನ್ ಇರ್ಬೋದು, ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಯಾರೇ ಇರ್ಬೋದು. ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏಜ್ 18 ವರ್ಷ ಆಗಿರಲೇಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಏಜ್ 55 ವರ್ಷ, ಅಂದ್ರೆ 55 ವರ್ಷದ ಕೆಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಈ ಸ್ಕೀಮ್ ಬಗ್ಗೆ ಹೇಳೋದಿದ್ರೆ, ನೋಡಿ, ಈ ಸ್ಕೀಮ್ ಇದೆಯಲ್ಲ, ಇದು ಲೈಫ್ ಕವರ್ ಪ್ಲಸ್ ಸೇವಿಂಗ್ಸ್ ಬೆನಿಫಿಟ್ ಪ್ಲಾನ್ ಇರುವಂತಹ ಸ್ಕೀಮ್. ಅಂದ್ರೆ ನೀವು ಕೇಳ್ಬೋದು, ಏನ್ ಲೈಫ್ ಕವರ್ ಸಿಗುತ್ತಾ ಅಂತ. ಹೌದು, ಇದರಲ್ಲಿ ಲೈಫ್ ಕವರ್ ಕೂಡ ಇದೆ. ಅಂದ್ರೆ ಹಣ ಕಟ್ತಾ ಇರುವಂತ ಸಂದರ್ಭದಲ್ಲಿ ನನಗೇನಾದ್ರೂ ಆಯಿತು ಅಂತ ಹೇಳಿದ್ರೆ ನನ್ನ ಕುಟುಂಬಕ್ಕೆ ಇನ್ಶೂರೆನ್ಸ್ ಸಿಗುತ್ತೆ. ಅದೇ ನನಗೇನು ಆಗಿಲ್ಲ, ನಾನೆಷ್ಟು ಟರ್ಮ್ ಕೊಟ್ಟಿರ್ತೀನಿ ಅಂದ್ರೆ ಮೆಚುರಿಟಿ ಟೈಮ್ ವರೆಗೆ ನಾನು ಇದ್ದೆ ಅಂತ ಹೇಳಿದ್ರೆ ನನಗೆ ನಾನು ಕಟ್ಟಿದಂತ ಹಣ ಪ್ಲಸ್ ಬೋನಸ್ ಎರಡನ್ನೂ ಕೂಡ ಸೇರಿಸಿ ಕೊಡ್ತಾರೆ. ಸೊ ಇಲ್ಲಿ ನಾವು ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸೇವಿಂಗ್ ಪ್ಲಸ್ ಬೋನಸ್ ಇರುವಂತ ಸ್ಕೀಮ್ ಇದು. ಸೊ ಇಲ್ಲಿ LIC ಇದೆಯಲ್ಲ, LIC ಈ ಸ್ಕೀಮ್ನ ಅಡಿಯಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಕಟ್ಟಿದಂತ ಅಸಲು ಮತ್ತೆ ಬಡ್ಡಿಯನ್ನ ಸೇರಿಸಿ ಕೊಡುತ್ತೆ. ಅದೇನೆ ಈ ಜನ್ ಸುರಕ್ಷಾ ಸ್ಕೀಮ್. ಹಾಗಿದ್ರೆ ಈಗ ನೀವು ಕೇಳ್ಬೋದು, ನಮಗೆ ಎಷ್ಟು ಲೈಫ್ ಕವರ್ ಸಿಗುತ್ತೆ, ಒಂದು ವೇಳೆ ನಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಎಷ್ಟು ಸಿಗುತ್ತೆ ಅಂತ. ಎಸ್, ಅದನ್ನ ನಾನೀಗ ನಿಮಗೆ ಹೇಳ್ತೀನಿ. ಆದ್ರೆ ಇಲ್ಲಿ ನಾವು ಅದನ್ನ ನಾವೇ ಚೂಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನೋಡಿ, ಈ ಸ್ಕೀಮ್ ಅಲ್ಲಿ ಮಿನಿಮಮ್ ಸಮ್ ಅಶ್ಯೂರ್ಡ್ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ. ಸೊ ಮಿನಿಮಮ್ ಸಮ್ ಅಶ್ಯೂರ್ಡ್ 1 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಅಂತ ಹೇಳಿ ಬಂದ್ರೆ 2 ಲಕ್ಷ ರೂಪಾಯಿ. ಇಲ್ಲಿ ನಾನು 1 ಲಕ್ಷನೇ ಚೂಸ್ ಮಾಡ್ಬೇಕಾ ಸಮ್ ಅಶ್ಯೂರ್ಡ್? ಇಲ್ಲ. 2 ಲಕ್ಷನೇ ಚೂಸ್ ಮಾಡ್ಬೇಕಾ? ಇಲ್ಲ. ಈ 1 ಲಕ್ಷದಿಂದ 2 ಲಕ್ಷದ ಒಳಗಡೆ ನೀವು ಎಷ್ಟು ಬೇಕಾದ್ರೂ ಚೂಸ್ ಮಾಡ್ಬೋದು ಸಮ್ ಅಶ್ಯೂರ್ಡ್ ಅನ್ನ. ಅದು 1 ಲಕ್ಷ ಇರ್ಬೋದು, 1.3 ಲ್ಯಾಕ್ಸ್ ಇರ್ಬೋದು, ಅಥವಾ 1.5 ಲಕ್ಷ ಇರ್ಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಸಮ್ ಅಶ್ಯೂರ್ಡ್ ಅನ್ನ ಸಿಲೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಈಗ ಇದರಲ್ಲಿ 1 ಲಕ್ಷ ಮಿನಿಮಮ್ ಸಮ್ ಅಶ್ಯೂರ್ಡ್, ಮ್ಯಾಕ್ಸಿಮಮ್ 2 ಲ್ಯಾಕ್ಸ್ ಸಮ್ ಅಶ್ಯೂರ್ಡ್ ಅಂತ ಇದೆಯಲ್ಲ, ಇದ್ರಲ್ಲಿ ನಾವು 1.3 ಲ್ಯಾಕ್ಸ್ ಅಥವಾ 1.5 ಲ್ಯಾಕ್ಸ್ ಸಮ್ ಅಶ್ಯೂರ್ಡ್ ಅನ್ನ ಸೆಲೆಕ್ಟ್ ಮಾಡಿ 4-5 ವರ್ಷ ಹಣವನ್ನ ಕಟ್ತೀವಿ. ಅದಾದ್ಮೇಲೆ ನಮಗೇನೋ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಜೀವ ಹೋಯ್ತು ನಮ್ದು ಅಂತ ಹೇಳಿದ್ರೆ, ನಮಗೆ ನಾವೆಷ್ಟು ಸಮ್ ಅಶ್ಯೂರ್ಡ್ ಅನ್ನ ಚೂಸ್ ಮಾಡಿದೀವಲ್ಲ ಅದು ಪ್ಲಸ್ ಬೋನಸ್ ಅನ್ನ ಸೇರಿಸಿ ನಮ್ಮ ಫ್ಯಾಮಿಲಿಗೆ LIC ಕೊಡುತ್ತೆ. ಉದಾಹರಣೆಗೆ ನಾವು ಇಲ್ಲಿ 2 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅನ್ನ ಚೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ನಮಗೆ ಅಡಿಷನಲ್ ಆಗಿ ಬೋನಸ್ ಕೂಡ ಸಿಗುತ್ತೆ. ಅದನ್ನ ಗ್ಯಾರಂಟಿಡ್ ಅಡಿಷನಲ್ ಬೋನಸ್ ಅಂತ ಕರೀತಾರೆ. ಈ ಬೋನಸ್ ಇದೆಯಲ್ಲ, ನಾವು ಎಷ್ಟು ಹಣವನ್ನ ಕಟ್ತೀವಿ ಅಂತ ಹೇಳೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಉದಾಹರಣೆಗೆ ನೀವು 3 ವರ್ಷ ಕಟ್ಟಿದ್ದೀರಿ, ಅದಾದ್ಮೇಲೆ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಆ 3 ವರ್ಷಕ್ಕೆ ಮಾತ್ರ ಬೋನಸ್ ಬರುತ್ತೆ.
ಅದೊಂದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಅದೇನೆ ನೀವು 20 ವರ್ಷಗಳ ಟೆನ್ಯೂರನ್ನು ತಗೊಂಡ್ರಿ ಅಥವಾ 15 ವರ್ಷಗಳ ಟೆನ್ಯೂರನ್ನು ತಗೊಂಡಿರ್ತೀರಿ. ಸೊ ಇಲ್ಲಿ ಟೆನ್ಯೂರ್ ಅಂತ ಹೇಳಿ ಬಂದಾಗ ನೀವು ಎಷ್ಟು ಬೇಕಾದ್ರೂ ಟೆನ್ಯೂರನ್ನು ಆರಿಸಿಕೊಳ್ಬೋದು. ಅದು 15 ವರ್ಷನೂ ಆರಿಸ್ಕೊಳ್ಬೋದು, 10 ವರ್ಷನೂ ಆರಿಸ್ಕೊಳ್ಬೋದು, ಅಥವಾ 20 ವರ್ಷನೂ ಆರಿಸ್ಕೊಳ್ಬೋದು. ಸೊ 15 ವರ್ಷ ಟೆನ್ಯೂರನ್ನು ನೀವು ತಗೊಂಡಿದ್ದೀರಿ ಅಂತ ಹೇಳಿ ನೀವು ಕಟ್ತಾ ಹೋಗ್ತೀರಿ. 10 ವರ್ಷ ಕಟ್ಟಿದ ಮೇಲೆ ನಿಮಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಫ್ಯಾಮಿಲಿಗೆ ಜಾಸ್ತಿ ಸಿಗುತ್ತೆ. ಉದಾಹರಣೆಗೆ ನೀವು 2 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅನ್ನ ಚೂಸ್ ಮಾಡಿದ್ದೀರಾ, ಹಾಗೇನೆ ಜಾಸ್ತಿ ವರ್ಷಗಳ ಕಾಲ ನೀವು ಹಣವನ್ನ ಕಟ್ಟುತ್ತಾ ಹೋಗಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು 40,000 ರೂಪಾಯಿ ನಿಮಗೆ ಅಡಿಷನಲ್ ಬೋನಸ್ ಜನರೇಟ್ ಆಗಿದೆ ಅಂತ ಹೇಳಿದಾಗ, ಒಂದು ವೇಳೆ ನಿಮಗೇನಾದ್ರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ 2,40,000 ರೂಪಾಯಿ ಹಣ ಸಿಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಹೌದು ನಾವಿಲ್ಲ ಅಂತ ಆದ್ರೆ ನಾವಿಷ್ಟು ವರ್ಷಗಳ ಕಾಲ ಕಟ್ಟಿದ್ವಿ ಅಂತ ಹೇಳಿದ್ರೆ ಬೋನಸ್ ಜಾಸ್ತಿ ಸಿಕ್ತು ಅಂತ ಹೇಳಿದ್ರೆ ಇಷ್ಟು ಹಣ ನಮ್ಮ ಫ್ಯಾಮಿಲಿಗೆ ಸಿಗುತ್ತೆ, ಅದನ್ನ ಒಪ್ಕೊಳ್ಳೋಣ. ಒಂದು ವೇಳೆ ನಾವು ಬದುಕಿದ್ವಿ, ಮೆಚುರಿಟಿ ಟೈಮ್ ವರೆಗೂ ಕೂಡ ನಾವಿದ್ವಿ, ನಾವು ಸೆಲೆಕ್ಟ್ ಮಾಡಿದಂತ ಟರ್ಮ್ ವರೆಗೂ ಕೂಡ ನಾವು ಬದುಕಿದ್ದೀವಿ ಅಂತ ಹೇಳಿದ್ರೆ ನಮಗೆಷ್ಟು ಸಿಗುತ್ತೆ ಅಂತ. ಎಸ್, ಅದನ್ನ ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ. 15 ವರ್ಷದ ಟೆನ್ಯೂರ್ ಅನ್ನ ಸೆಲೆಕ್ಟ್ ಮಾಡಿದೀವಿ, 15 ವರ್ಷದವರೆಗೆ ನಾವು ಬದುಕೇ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಸಮ್ ಅಶ್ಯೂರ್ಡ್ 2 ಲಕ್ಷ ರೂಪಾಯಿಯನ್ನ ಚೂಸ್ ಮಾಡಿದ್ದೀನಿ, ನಾನು 15 ವರ್ಷ ಟೆನ್ಯೂರ್ ಅನ್ನ ಫಿಕ್ಸ್ ಮಾಡಿದ್ದೀನಿ, ನಾನು 15 ವರ್ಷಗಳ ಕಾಲ ಬದುಕಿದ್ದೀನಿ ಅಂತ ಹೇಳಿದ್ರೆ ನನಗೆ 2 ಲಕ್ಷ ರೂಪಾಯಿ ಪ್ಲಸ್ ಗ್ಯಾರಂಟಿಡ್ ಎಡಿಷನ್ಸ್ ಅಂತೇಳಿ ಸಿಗುತ್ತೆ. ಸೊ ಇದನ್ನ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮೆಚುರಿಟಿ ಬೆನಿಫಿಟ್ ಅಂತ ನಾವು ಕರಿಬಹುದು. ಸೊ ಎಷ್ಟು ಸಿಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, 2 ಲಕ್ಷ ಸಮ್ ಅಶ್ಯೂರ್ಡ್. ಸೊ ಇದಕ್ಕೆ ನೀವು 15 ವರ್ಷಗಳ ಟರ್ಮ್ ಅಥವಾ ಟೆನ್ಯೂರ್ ಅನ್ನ ಫಿಕ್ಸ್ ಮಾಡಿದ್ದೀರಿ ಅಂತ ಹೇಳಿ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 81,031 ರೂಪಾಯಿ ಗ್ಯಾರಂಟಿಡ್ ಎಡಿಷನ್ಸ್ ಆಡ್ ಆಗಿದೆ ಅಂತ ಹೇಳಿದ್ರೆ ಸೊ ಮೆಚುರಿಟಿ ಅಮೌಂಟ್ ಟೋಟಲ್ ಆಗಿ 2,81,031 ರೂಪಾಯಿ ನಿಮಗೆ ಸಿಗುತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಇದಕ್ಕೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರೋದಿಲ್ಲ. ಸೊ ಟ್ಯಾಕ್ಸ್ ಇದಕ್ಕೆ ಯಾವುದೇ ರೀತಿ ಇರೋದಿಲ್ಲ. ಇನ್ನೊಂದು ಈಗ ನೀವು ಕೇಳ್ಬೋದು, ಅದು ಹೆಂಗೆ LIC ಗ್ಯಾರಂಟಿಡ್ ಅಡಿಷನ್ಸ್ ಅಂತೇಳಿ ಹೇಳ್ತಾ ಇದೆ, ಗ್ಯಾರಂಟಿಡ್ ಅಂತ ಹೇಳಿದ್ರೆ ಏನು ಅಂತ. ನೋಡಿ, ಈ ಸ್ಕೀಮ್ ಇದೆಯಲ್ಲ, ಇದು ನಾನ್ ಲಿಂಕ್ಡ್ ಟು ಮಾರ್ಕೆಟ್. ಅಂದ್ರೆ ನಾವು ಇಲ್ಲಿ ಕಟ್ಟುವಂತ ಹಣ ಇದೆಯಲ್ಲ ಅದು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆಗೆ ಲಿಂಕ್ ಆಗಿರುವಂತಹ ಸ್ಕೀಮ್ಗಳ ಬಗ್ಗೆ ಹೇಳೋದಿದ್ರೆ, ಇಲ್ಲಿ ಷೇರು ಮಾರುಕಟ್ಟೆ ಯಾವ ತರ ಏರಿಳಿತವನ್ನ ಕಾಣ್ತಾ ಇರುತ್ತೋ ಅದರ ಪ್ರಭಾವ ಷೇರು ಮಾರುಕಟ್ಟೆಗೆ ಲಿಂಕ್ ಆಗಿರುವಂತಹ ಸ್ಕೀಮ್ ನಲ್ಲಿ ಬರುವಂತಹ ರಿಟರ್ನ್ಸ್ ಮೇಲೂ ಕೂಡ ಆಗತ್ತೆ. ಅಲ್ಲಿ ನಾವು ಅದನ್ನ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಇಲ್ಲಿ LIC ಅವರು ಈ ಸ್ಕೀಮ್ ನಲ್ಲಿ ನೀವು ಎಷ್ಟು ಸಮ್ ಅಶ್ಯೂರ್ಡ್ ಅನ್ನು ಸಿಲೆಕ್ಟ್ ಮಾಡ್ತಿರೋ ಅದಕ್ಕೆ ಗ್ಯಾರಂಟಿಡ್ ಎಡಿಷನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದು ಮಾರ್ಕೆಟಿಗೆ ಲಿಂಕ್ ಆಗಿಲ್ಲ, ಅಂದ್ರೆ ಶೇರ್ ಮಾರ್ಕೆಟಿಗೆ ಲಿಂಕ್ ಆಗಿಲ್ಲ ಅಂತ ಹೇಳ್ಬೋದು. ಈಗ ನೀವು ಕೇಳ್ಬೋದು, ಈ LIC ಜನ್ ಸುರಕ್ಷಾ ಸ್ಕೀಮ್ ಅಲ್ಲಿ ನಾವು ಎಷ್ಟು ವರ್ಷಗಳ ಕಾಲ ಹಣವನ್ನ ಕಟ್ಟಬೇಕಾಗತ್ತೆ ಅಂತ. ಎಸ್, ಅದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯವನ್ನ ನಿಮ್ಗೆ ಹೇಳಬೇಕು, ಅದೇನೆ ಟರ್ಮ್ ಇನ್ಶೂರೆನ್ಸ್. ಹೌದು, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೀವು ದುಡಿತಾ ಇರ್ತೀರಿ, ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಸಾಕಾರಗೊಳಿಸೋದಕ್ಕೋಸ್ಕರ, ನಿಮ್ಮ ಫ್ಯಾಮಿಲಿಯನ್ನ ಖುಷಿಯಾಗಿ ಇಡೋದಕ್ಕೋಸ್ಕರ ಸಾಲ ಸೋಲ ಮಾಡಿರ್ತೀರಿ. ಸೊ ಕಷ್ಟಪಟ್ಟು ದುಡಿದಂತ ಹಣವನ್ನ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡ್ತಾ ಇರ್ತೀರಿ. ಆಗ ನಿಮ್ಮ ಫ್ಯಾಮಿಲಿಯವರಿಗೆ ನೀವಿದಿರಲ್ವಾ ಅಂತ ಹೇಳುವಂತ ಖುಷಿ ಇರುತ್ತೆ. ಆದ್ರೆ ಆಕಸ್ಮಿಕವಾಗಿ ಒಂದು ವೇಳೆ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಯೋಚನೆ ಮಾಡಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ. ನೀವು ಮಾಡಿರುವಂತಹ ಸಾಲ ಕುಟುಂಬದವರ ತಲೆಗೆ ಬಂದ್ಬಿಡುತ್ತೆ. ನೀವೇನೇನೋ ಕನಸುಗಳನ್ನು ಈಡೇರಿಸೋದಕ್ಕೋಸ್ಕರ ಪ್ಲಾನ್ ಮಾಡಿರ್ತೀರಲ್ಲ, ಅದೆಲ್ಲವೂ ಕೂಡ ಕುಟುಂಬದ ಮೇಲೆ ಬಂದ್ಬಿಡುತ್ತೆ. ನೀವೊಬ್ಬರೇ ದುಡಿತಾ ಇದ್ದೀರಿ ಅಂತ ಹೇಳಿದ್ರೆ ದಿನನಿತ್ಯದ ಜೀವನಕ್ಕೂ ಕೂಡ ನಿಮ್ಮ ಫ್ಯಾಮಿಲಿಯವರು ಕಷ್ಟಪಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಲೇಬೇಕು. ನೋಡಿ, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿ ಬಂದಾಗ ನೋಡಿ, ನಿಮ್ಮನ್ನ ಕಳ್ಕೊಂಡಿರುತ್ತೆ ಇಡೀ ಫ್ಯಾಮಿಲಿ. ಭಾವನಾತ್ಮಕವಾಗಿ ಆಗಿರುವಂತ ಲಾಸ್ ಅನ್ನ ಯಾರಿಂದನೂ ಕೂಡ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಪ್ರಪಂಚದಲ್ಲಿ. ಆದ್ರೆ ಆರ್ಥಿಕವಾಗಿ ನೀವು ಯೋಚನೆ ಮಾಡಿ, ನೀವಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಇಡೀ ಕುಟುಂಬ ಹೇಗೋ ಇಡೀ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಕೂಡ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು ಅಂತ. ಸೊ ಈಗ ನೀವು ಕೇಳ್ಬೋದು, ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದು, ನಾವು ಕೂಡ ತಗೊಳ್ಬೇಕು ಅಂತ. ನಾನೊಂದು ಹೇಳ್ತೀನಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್. ನೀವು ಈ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೋಬಹುದು. ಈ ಇನ್ಶೂರೆನ್ಸ್ ನ ಕೀ ಫೀಚರ್ ಗಳನ್ನ ಹೇಳೋದಿದ್ರೆ, ಮೊದಲನೇದಾಗಿ ಹೇಳೋದಿದ್ರೆ ನಿಮಗೆ ಸೆಕ್ಷನ್ 80C 80D ಅಡಿಯಲ್ಲಿ 54,000 ರೂಪಾಯಿವರೆಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗೇನೆ ಇದರಲ್ಲಿ ನಿಮಗೆ ತಿಂಗಳಿಗೆ 578 ರೂಪಾಯಿಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಯಸ್ಸು ಮತ್ತೆ ಆರೋಗ್ಯಕ್ಕೆ ಅನುಗುಣವಾಗಿ ಪ್ರೀಮಿಯಂ ಬದಲಾಗ್ತಾ ಇರುತ್ತೆ. ನೀವು 1 ಕೋಟಿಯವರೆಗೆ ಲೈಫ್ ಕವರೇಜ್ ಅನ್ನ ಪಡ್ಕೊಳ್ಬಹುದು. ಇನ್ನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳಿ ನೋಡಿದ್ರೆ 99.7% ನಷ್ಟು ಇದೆ. ಅಂದ್ರೆ ಎಲಿಜಿಬಲ್ ಕ್ಲೈಮ್ಸ್ ಬಂದಾಗ 100ರಲ್ಲಿ 99.7% ಕ್ಲೈಮ್ ಅನ್ನ ಸೆಟಲ್ ಮಾಡಿದ್ದಾರೆ.
ಹಾಗಾಗಿನೇ ಇದು ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳ್ಬೋದು. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ 64 ಕ್ರಿಟಿಕಲ್ ಇಲ್ನೆಸ್ಗಳು ಕೂಡ ಕವರ್ ಆಗಿದೆ. ಅಂದ್ರೆ ದೊಡ್ಡ ದೊಡ್ಡ ರೋಗಗಳು ಅಥವಾ ಕ್ರಿಟಿಕಲ್ ಆಗಿರುವಂತಹ ರೋಗಗಳು ಅಂತ ಹೇಳಿ ಏನು ಲಿಸ್ಟ್ ಇದೆಯೋ ಅದರಲ್ಲಿರುವಂತ 64 ಕ್ರಿಟಿಕಲ್ ರೋಗಗಳು ಕೂಡ ಇದರಲ್ಲಿ ಕವರ್ ಆಗುತ್ತೆ ಅಂತ ಹೇಳಿ ಕಂಪನಿ ಹೇಳ್ತಾ ಇದೆ. ಹಾಗೇನೆ ಇನ್ನು ಕ್ಲೈಮ್ ಕೊಡೋದಕ್ಕೂ ಕೂಡ ತುಂಬಾ ಡಿಲೇ ಮಾಡೋದಿಲ್ಲ, ಕೇವಲ 3 ಗಂಟೆಗಳ ಒಳಗಡೆನೆ ಕ್ಲೈಮ್ ಸೆಟಲ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಪ್ರೀಮಿಯಂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಫಸ್ಟ್ ಇಯರ್ ಪ್ರೀಮಿಯಂ ಮೇಲೆ ನಿಮಗೆ 15% ಡಿಸ್ಕೌಂಟ್ ಇಲ್ಲಿ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ನೀವು ಕೂಡ ತಗೋಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬಾನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನೀವು ಕಷ್ಟಪಟ್ಟು ದುಡಿದಿರ್ತೀರಿ, ರಾತ್ರಿ ಹಗಲು ಅಂತ ಹೇಳದೆ ಕೆಲಸ ಮಾಡಿರ್ತೀರಿ, ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣವನ್ನ ಎಲ್ಲೊಂದ್ ಕಡೆ ಉಳಿತಾಯ ಮಾಡಿರ್ತೀರಿ ಅಥವಾ ಹೂಡಿಕೆ ಮಾಡಿರ್ತೀರಿ. ಆದ್ರೆ ಒಂದು ವೇಳೆ ನಿಮ್ಗೇನಾದ್ರೂ ಆರೋಗ್ಯ ಸಮಸ್ಯೆ ಎದುರಾಯ್ತು, ಆಸ್ಪತ್ರೆಗೆ ಸೇರುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ನೀವು ಅಷ್ಟು ಕಷ್ಟಪಟ್ಟು ದುಡಿದು ಉಳಿಸಿದಂತ ಹೂಡಿಕೆ ಮಾಡಿದಂತ ಹಣ ಎಲ್ಲವೂ ಕೂಡ ಆಸ್ಪತ್ರೆ ಪಾಲಾಗ್ಬಿಡುತ್ತೆ. ಅದಾಗಬಾರದು ಅಂತ ಹೇಳಿದ್ರೆ ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ಯಾವ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸೋದು ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ನಿಮಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸಬಹುದು. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೇಗೆ ತಗೊಳ್ಳೋದು ಅಂತ ಕೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ತೆಗೆದುಕೊಳ್ಬಹುದು. ಈಗ ನಿಮಗೆ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನ ಒಂದಷ್ಟು ಕೀ ಫೀಚರ್ ಗಳನ್ನ ಹೇಳ್ತೀನಿ ನೋಡಿ. ಎಷ್ಟೋ ಜನರಿಗೆ ಈ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಬಂದಾಗ ಒಂದು ತಪ್ಪು ಕಲ್ಪನೆ ಇದೆ. ಅದೇನು ಅಂತ ಹೇಳಿದ್ರೆ, ಪ್ರೀಮಿಯಂ ಜಾಸ್ತಿ ಕಟ್ಟಬೇಕಾಗತ್ತೆ ಅಂತ. ಆದ್ರೆ ಇಲ್ಲಿ ನಿಮಗೆ ಪ್ರತಿದಿನ ಕೇವಲ 12 ರೂಪಾಯಿಂದ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ದೇಶಾದ್ಯಂತ ಇರುವಂತ ಉನ್ನತ ಶ್ರೇಣಿಯ ಆಸ್ಪತ್ರೆಗಳು ಅಂದ್ರೆ ಟಾಪ್ ಟಿಯರ್ ಆಸ್ಪತ್ರೆಗಳಲ್ಲಿ ನಿಮಗೆ ಆಕ್ಸೆಸ್ ಸಿಗುತ್ತೆ. ನೀವು ಅಲ್ಲೂ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಜೊತೆಗೆ ಎಕ್ಸ್ಟ್ರಾ ಕಾಸ್ಟ್ ಅಥವಾ ಹೆಚ್ಚುವರಿ ಶುಲ್ಕ ಇಲ್ಲದೆ ನೀವು ಯಾವುದೇ ಕೊಠಡಿಯನ್ನ ಬೇಕಾದ್ರೂ ಆಸ್ಪತ್ರೆಯಲ್ಲಿ ಸೆಲೆಕ್ಟ್ ಮಾಡಬಹುದು. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಕ್ಯಾಶ್ಲೆಸ್ ಕ್ಲೈಮ್ ಪಡೆಯೋದಕ್ಕೆ 14,000ಕ್ಕೂ ಹೆಚ್ಚು ನೆಟ್ವರ್ಕ್ ಆಸ್ಪತ್ರೆಗಳಿದಾವೆ. ಇನ್ನು ಕೇವಲ 3 ಗಂಟೆ ಒಳಗಡೆ 97% ನಷ್ಟು ಕ್ಯಾಶ್ಲೆಸ್ ಫೈನಲ್ ಅಪ್ರೂವಲ್ ಸಿಗುತ್ತೆ. ಇದರ ಜೊತೆಗೆ ಭಾರತದಾದ್ಯಂತ 850ಕ್ಕೂ ಹೆಚ್ಚು ಬ್ರಾಂಚ್ ಆಫೀಸುಗಳು ಕೂಡ ಇದಾವೆ. ಇನ್ನು ತುಂಬಾ ಮುಖ್ಯವಾಗಿ ಇವರು ಆರಂಭದಿಂದ ಇಲ್ಲಿವರೆಗೆ 1 ಕೋಟಿ ಕ್ಲೈಮ್ಗಳನ್ನ ಸೆಟಲ್ಮೆಂಟ್ ಮಾಡಿದ್ದಾರೆ, ಅಂದ್ರೆ ಇತ್ಯರ್ಥಗೊಳಿಸಿದ್ದಾರೆ. ಈ ಎಲ್ಲ ಫೀಚರ್ ಗಳನ್ನ ನೋಡಿದಾಗ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರಿಗಣಿಸಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಡ್ಕೋಬಹುದು. ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ತುಂಬಾ ಮುಖ್ಯ. ಯಾವ ಕಾರಣಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕಡೆಗಣಿಸಬೇಡಿ. ಇನ್ನು ಮತ್ತೆ LICಯ ಜನ ಸುರಕ್ಷಾ ಸ್ಕೀಮ್ ಬಗ್ಗೆ ನಾವು ಮಾತನಾಡಿದ್ರೆ, ಆಗ್ಲೇ ನಾನು ಹೇಳ್ತಾ ಇದ್ದೆ ಟೆನ್ಯೂರ್ ಬಗ್ಗೆ. ಅಂದ್ರೆ ನೀವು ಕೂಡ ಖಂಡಿತವಾಗ್ಲೂ ನಿಮಗೆ ಯೋಚನೆ ಬಂದಿರುತ್ತೆ, ನಾವು ಎಷ್ಟು ವರ್ಷಗಳ ಕಾಲ ಇದನ್ನ ಕಟ್ಟಬೇಕು, ಮಿನಿಮಮ್ ಅಂತ ಏನಾದರೂ ಇದೆಯಾ ಅಂತ. ಎಸ್, ಅದನ್ನ ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ. ಪಾಲಿಸಿ ಟರ್ಮ್ ಅಂತ ಹೇಳಿ ಬಂದಾಗ ಇಲ್ಲಿ ನೀವು ಮಿನಿಮಮ್ 12 ವರ್ಷಗಳ ಕಾಲ ಕಟ್ಟಬೇಕು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 20 ವರ್ಷಗಳ ಕಾಲ ಕಟ್ಟಬೇಕು. ಸೊ ಅಷ್ಟೇ ವರ್ಷಗಳ ಕಾಲ ಕಟ್ಟಬೇಕು ಅಂತ ಏನಿಲ್ಲ. ನೀವು 13 ವರ್ಷ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, 17 ವರ್ಷ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, 19 ವರ್ಷ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಮಿನಿಮಮ್ 12 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ನೀವು ಈ ಸ್ಕೀಮ್ ಅನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ನಿಮ್ಮ ಪಾಲಿಸಿ ಟರ್ಮ್ ಎಷ್ಟು ವರ್ಷಗಳ ಕಾಲ ನೀವು ಕಟ್ಟೋದಿಕ್ಕೆ ಸಾಧ್ಯ ಇದೆ ಅಥವಾ ಎಷ್ಟು ವರ್ಷಗಳ ಕಾಲ ಕಟ್ಟಬೇಕು ಅಂತ ಇದ್ದೀರಿ ಅಂತ. ಅದು 12 ವರ್ಷ, 13 ವರ್ಷ, 17 ವರ್ಷ, 19 ವರ್ಷ ಎಷ್ಟೇ ಇರ್ಬೋದು, ಅದನ್ನು ನೀವು ಮೊದಲೇ ಹೇಳಬೇಕಾಗುತ್ತೆ. ಅದೇ ತರ ನಿಮ್ಮ ಸಮ್ಮೇಶೂರ್ಡ್, ಸೊ 1 ಲಕ್ಷ ಅಥವಾ 2 ಲಕ್ಷ ಅಂತ ಸಮ್ಮೇಶೂರ್ಡ್ ನಾನು ಆಗ ಹೇಳ್ತಾ ಇದ್ನಲ್ಲ, ಆ ಸಮ್ಮೇಶೂರ್ಡ್ ಅನ್ನು ಕೂಡ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಅದರ ಮೇಲೆ ನೀವು ಎಷ್ಟು ಪ್ರೀಮಿಯಂ ಅನ್ನ ಕಟ್ಟಬೇಕು ಅಂತ ಹೇಳುವಂಥದ್ದನ್ನ ನಿರ್ಧಾರ ಮಾಡಲಾಗುತ್ತೆ. ಹಾಗಾಗಿ ಇದನ್ನ ನೀವು ನೆನಪಿಲ್ಲಿಟ್ಕೊಳ್ಬೇಕು. ಸ್ಕೀಮ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲೇ ಟೆನ್ಯೂರ್ 12ರಿಂದ 20 ವರ್ಷ ಅಂತ ಇದೆ, ನೀವು ಎಷ್ಟು ಬೇಕಾದ್ರೂ ಚೂಸ್ ಮಾಡ್ಬೋದು. ಹಾಗೇನೆ ಸಮ್ ಅಶ್ಯೂರ್ಡ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಈಗ 12 ವರ್ಷ ನಾನು ಪಾಲಿಸಿ ಟೆನ್ಯೂರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಹಾಗೆ 12 ವರ್ಷನೂ ಕಟ್ಟಬೇಕಂತ ಕೇಳಿದ್ರೆ ಇಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ, ಅದೇನೆ PPT ಪಾಲಿಸಿ ಟರ್ಮ್ ಅಥವಾ ಪಾಲಿಸಿ ಪೇಯಿಂಗ್ ಟರ್ಮ್ ಅಂತೇಳಿ ನಾವು ಇದನ್ನ ಕರಿತೀವಿ. ಸೊ ಇದು 5 ವರ್ಷ ಇರುತ್ತೆ. ಹಂಗಂದ್ರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ನೀವು 12 ವರ್ಷ ಪಾಲಿಸಿಯನ್ನ ತಗೊಂಡಿದ್ದೀರಿ, ಟರ್ಮ್ 12 ವರ್ಷ ಅಂತೇಳಿ ಸಿಲೆಕ್ಟ್ ಮಾಡಿದಿರಿ. 12 ವರ್ಷನೂ ಕಟ್ಟಬೇಕಾ? ಇಲ್ಲ. ಎಷ್ಟು? -5. ನಾನು ಈಗಾಗಲೇ ಹೇಳಿದ್ನಲ್ಲ, PPT ಪಾಲಿಸಿ ಟರ್ಮ್ 5 ಇಯರ್ಸ್ ಅಂತ ಹೇಳಿ. ನೀವು 12 ವರ್ಷ ಟರ್ಮ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅದರಿಂದ 5 ವರ್ಷಗಳನ್ನ ಮೈನಸ್ ಮಾಡಬೇಕಂದ್ರೆ ನೀವು ಕಟ್ಟಬೇಕಾಗಿರೋ ಹಣ ಕೇವಲ 7 ವರ್ಷಗಳು ಮಾತ್ರ. ಆ 7 ವರ್ಷಗಳ ನಂತರ 5 ವರ್ಷ ಇದೆಯಲ್ಲ, 5 ವರ್ಷ ನೀವು ವೇಟಿಂಗ್ ಮಾಡಬೇಕಾಗುತ್ತೆ. ವೇಟಿಂಗ್ ಪೀರಿಯಡ್ ಅಂತ ಹೇಳ್ಬೇಕು, ಕಾಯ್ಬೇಕಾಗುತ್ತೆ. ಅಂದ್ರೆ ಮೆಚುರಿಟಿ ಆಗೋದಕ್ಕೆ 12 ವರ್ಷ, ನೀವು ಕಟ್ಟೋದು 7 ವರ್ಷ, ಆ 5 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಆ ವೇಟಿಂಗ್ ಪೀರಿಯಡ್ ಸುಮ್ಮನೆ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ. ನೀವು ಆ 5 ವರ್ಷಗಳ ಕಾಲ ಹಣ ಕಟ್ಟಬೇಕು ಅಂತಿಲ್ಲ, ಆದ್ರೆ ಆ 5 ವರ್ಷಗಳ ಕಾಲ ಕೂಡ ನಿಮಗೆ ಬೋನಸ್ ಆಡ್ ಆಗ್ತಾನೆ ಇರುತ್ತೆ. ಅದರ ಜೊತೆಗೆ ಲೈಫ್ ಕವರು ಕೂಡ
ಇರುತ್ತೆ. ಹಾಗಾದ್ರೆ ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, 12 ವರ್ಷದ ಟರ್ಮ್ ತಗೊಂಡಿದ್ದೀನಿ, 7 ವರ್ಷ ಕಟ್ಟಿದ್ದೀನಿ, 7 ವರ್ಷ ಆದ್ಮೇಲೆ ನನಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಏನ್ ಕತೆ ಅಂತ. ಏನೂ ಆಗಲ್ಲ. ಯಾಕೆ ಅಂತ ಹೇಳಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರು ಕೂಡ ಲೈಫ್ ಕವರ್ ಇದೆಯಲ್ಲ, ಸೊ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಸಿಗಬೇಕೋ ಅದು ಸಿಗುತ್ತೆ. ಅದೇ ತರ ನಾನು ಟರ್ಮ್ 15 ವರ್ಷ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಎಸ್ 15 ವರ್ಷ ತಗೊಂಡಿದ್ದೀರಿ ಅಂತ ಹೇಳಿದ್ರೆ -5 ಅಂದ್ರೆ 10 ವರ್ಷ. ನೀವು 10 ವರ್ಷಗಳ ಕಾಲ ಹಣವನ್ನ ಕಟ್ಟಿದ್ರೆ ಸಾಕು. ಮತ್ತೆ ಉಳಿದಂತ 5 ವರ್ಷಗಳ ಕಾಲ ನೀವು ವೇಟಿಂಗ್ ಅಲ್ಲಿ ಇದ್ರೆ ಆಯ್ತು. ಮೆಚುರಿಟಿ ಟೈಮ್ ಅಲ್ಲಿ ನಿಮಗೆ ಅದಕ್ಕೆ ಬೋನಸ್ ಕೂಡ ಆಡ್ ಆಗಿ ಲೈಫ್ ಕವರ್ ಕೂಡ ಅಲ್ಲಿವರೆಗೆ ಸಿಗುತ್ತೆ, ಆ ಹಣ ಸಿಗುತ್ತೆ. ಅದೇ ತರ ನೀವೇನಾದ್ರು ಟರ್ಮ್ 20 ವರ್ಷ ತಗೊಂಡಿದ್ದೀರಿ ಅಂತ ಹೇಳಿದ್ರೆ 20 - 5 ಅಂದ್ರೆ ನೀವು ಕೇವಲ 15 ವರ್ಷಗಳ ಕಾಲ ಹಣವನ್ನ ಕಟ್ಟಿದ್ರೆ ಸಾಕು. ಮತ್ತೆ 5 ವರ್ಷಗಳ ಕಾಲ ವೇಟಿಂಗ್ ಪೀರಿಯಡ್, ಅದಕ್ಕೆ ಬೋನಸ್ ಮತ್ತೆ ಲೈಫ್ ಕವರ್ ಕೂಡ ಇರುತ್ತೆ. ಸೊ 20 ವರ್ಷಗಳಾದ ನಂತರ ನಿಮಗೆ ನೀವು ಕಟ್ಟಿದಂತ ಹಣ ಪ್ಲಸ್ ಬೋನಸ್ ಆಡ್ ಆಗಿ LIC ಕೊಟ್ಬಿಡುತ್ತೆ. ಸೊ ಇದು ಗೊತ್ತಾಯ್ತು. ಆದ್ರೆ ಪ್ರೀಮಿಯಂ ಕಟ್ಟಬೇಕು ಅಂತ ಹೇಳಿದಾಗ ಯಾವಾಗ ನಾವು ಕಟ್ಟಬೇಕು? ಎಸ್, ಈಗ ನಾನು ನಿಮಗೆ ಅದನ್ನ ಹೇಳ್ತೀನಿ ನೋಡಿ. ಪ್ರೀಮಿಯಂ ಯಾವಾಗ ಕಟ್ಟಬಹುದು? ನೀವು ಇಯರ್ಲಿ, ವರ್ಷಕ್ಕೊಮ್ಮೆ ಬೇಕಾದರೂ ಪ್ರೀಮಿಯಂನ ಕಟ್ಬೋದು. ನಾನು ಆಗಲೇ ಹೇಳಿದೆ, ನೀವು ಯಾವಾಗ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋ ಅಲ್ಲಿ ಫಾರ್ಮ್ ಅನ್ನು ಫಿಲ್ ಮಾಡುವಂಥ ಸಂದರ್ಭದಲ್ಲೇ ನೀವು ಇದನ್ನೆಲ್ಲ ಕೊಡಬೇಕಾಗತ್ತೆ ಅಂತ. ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ನಿಮಗೆ ಹೇಳ್ತಾ ಇರೋದು. ನೋಡಿ, ಪ್ರೀಮಿಯಂ ಯಾವಾಗ ಕಟ್ಬೋದು ಅಂತ ಹೇಳಿದ್ರೆ, ನೀವು ವರ್ಷಕ್ಕೊಮ್ಮೆ ಪ್ರೀಮಿಯಮನ್ನು ಕಟ್ಟುತ್ತೇನೆ ಅಂತ ಹೇಳಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇಲ್ಲ, ನನಗೆ ವರ್ಷಕ್ಕಾದರೆ ಒಮ್ಮೆಗೆ ಅಷ್ಟೊಂದು ಕಟ್ಟಕ್ಕಾಗಲ್ಲ, ನಾನು ಅರ್ಧ ವರ್ಷಕ್ಕೆ ಹೋಗ್ತೀನಿ, ಹಾಫ್ ಇಯರ್ಲಿ ಹೋಗ್ತೀನಿ ಅಂತೇಳಿ ಹಾಫ್ ಇಯರ್ಲಿ ಬೇಕಾದರೂ ಹೋಗ್ಬೋದು, ಅಥವಾ ಕ್ವಾರ್ಟರ್ಲಿ ಬೇಕಾದರೂ ನೀವು ಹೋಗ್ಬೋದು. ಇಲ್ಲಪ್ಪ, ನಾನು ತಿಂಗಳು ಕಟ್ಟೋದಕ್ಕೆ ರೆಡಿ ಇದ್ದೀನಿ, ಒಮ್ಮೆಗೆ ಅಷ್ಟೊಂದು ಅಮೌಂಟ್ ಕಟ್ಟಕ್ಕಾಗಲ್ಲ ವರ್ಷಕ್ಕೆ ಅಂತ ಹೇಳಿದ್ರೆ, ನೀವು ಮಂತ್ಲಿ ಕೂಡ ಹಣವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆ ಈ ಸ್ಕೀಮ್ ನಲ್ಲಿ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಒಬ್ಬ ರಮೇಶ್ ಅಂತ ಹೇಳುವಂತ ವ್ಯಕ್ತಿ, ಈತ 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅನ್ನ ಚೂಸ್ ಮಾಡಿದ್ದಾರೆ. 20 ವರ್ಷಗಳ ಟೆನ್ಯೂರ್ ಅನ್ನ ತಗೊಂಡಿದ್ದಾರೆ. ಹಾಗಿದ್ರೆ ಇವರು 20 ವರ್ಷ ಕಟ್ಟಬೇಕಾ? ಇಲ್ಲ, ಇಲ್ಲಿ PPT ಅಪ್ಲೈ ಆಗುತ್ತೆ ನೋಡಿ, 5 ವರ್ಷ ಮೈನಸ್ ಆಗುತ್ತೆ. ಅಂದ್ರೆ 15 ವರ್ಷಗಳ ಕಾಲ ಇವರು ಹಣವನ್ನ ಕಟ್ಟಿದ್ರೆ ಸಾಕು. ಎಲ್ಲಿ ಕಟ್ಟೋದು ಅಂತ ಕೇಳಿದ್ರೆ, ನೋಡಿ, ನೀವು ಈ ಸ್ಕೀಮ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೂ ತಗೊಳ್ಬಹುದು, ಅಥವಾ LIC ಆಫೀಸಿಗೆ ಹೋಗಿ ಬೇಕಾದ್ರೂ ತಗೊಳ್ಬಹುದು. ಅಷ್ಟೇ ಅಲ್ಲ, LIC ಏಜೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವರ ಥ್ರೂ ಬೇಕಾದ್ರೂ ಕೂಡ ನೀವು ಈ ಸ್ಕೀಮ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಈಗ ಈ ಪಾಯಿಂಟ್ಗೆ ಬರೋಣ. ರಮೇಶ್ ಅವರು 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅನ್ನು ಚೂಸ್ ಮಾಡಿದ್ದಾರೆ. ಸೊ 15 ವರ್ಷ ಮಾತ್ರ ಅವರು ಕಟ್ಟಬೇಕಾಗತ್ತೆ, ಮತ್ತೆ 5 ವರ್ಷಗಳ ಕಾಲ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಬೋನಸ್ ಆಡ್ ಆಗುತ್ತೆ, ಲೈಫ್ ಕವರ್ ಕೂಡ ಸಿಗುತ್ತೆ. ಹಾಗಿದ್ರೆ ಇವರು ಈಗ ಎಷ್ಟು ಪ್ರೀಮಿಯಂ ಅನ್ನ ಕಟ್ಟಬೇಕಾಗತ್ತೆ ಅಂತ ನಾವು ಲೆಕ್ಕ ಹಾಕಬೇಕಾಗುತ್ತೆ. ನೋಡಿ, 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅಂತ ಹೇಳಿ ಬಂದ್ರೆ ನೀವು ಇಯರ್ಲಿ 5,835 ರೂಪಾಯಿ ಕಟ್ಟಬೇಕಾಗತ್ತೆ ವರ್ಷಕ್ಕೆ ನೀವು ಕಟ್ಟೋದಿದ್ರೆ. ಅದೇ ತರ ಇಲ್ಲ, ನಾನು ಅರ್ಧ ವರ್ಷಕ್ಕೆ ಕಟ್ತೀನಿ ಅಂತ ಹೇಳಿದ್ರೆ 2,917 ರೂಪಾಯಿ ಕಟ್ಟಿದ್ರೆ ಸಾಕು. ಕ್ವಾರ್ಟರ್ಲಿ ಕಟ್ತೀನಿ ಅಂತ ಹೇಳಿದ್ರೆ 1,945 ರೂಪಾಯಿ ಕಟ್ಟಿದ್ರೆ ಸಾಕು. ಇಲ್ಲಪ್ಪ, ನಾನು ತಿಂಗಳು ಕಟ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ನೀವು 490 ರೂಪಾಯಿಯನ್ನ ಕಟ್ಟಿದ್ರೆ ಸಾಕಾಗತ್ತೆ. ಈಗ ಲೆಕ್ಕ ಹಾಕೋಣ. ನೋಡಿ, ರಮೇಶ್ ಅವರು ಮಂತ್ಲಿ 490 ರೂಪಾಯಿ ಕಟ್ತಾ ಹೋಗ್ತಾರೆ. ಆಗ್ಲೇ ನಾನು ಹೇಳಿದೆ 15 ವರ್ಷ ಮಾತ್ರ, 20 ವರ್ಷ ಟೆನ್ಯೂರ್ ಇರೋದು, 15 ವರ್ಷ ಮಾತ್ರ ಅವ್ರು ಕಟ್ಟಬೇಕಾಗಿರೋದು. 15 ವರ್ಷ ಅಂತ ಹೇಳಿದ್ರೆ ಸುಮಾರು 180 ತಿಂಗಳಾಗುತ್ತೆ. ಸೊ 490 ರೂಪಾಯಿ ಅಂತೆ 180 ತಿಂಗಳು ಅವರು ಕಟ್ಟಿದ್ರು ಅಂತ ಹೇಳಿದ್ರೆ 88,200 ರೂಪಾಯಿ ಟೋಟಲ್ ಆಗುತ್ತೆ. ಸೊ ಈಗ ನೀವು ಕೇಳ್ಬೋದು, ಹೌದು, ರಮೇಶ್ ಅವರು 20 ವರ್ಷ ಟೆನ್ಯೂರ್ ತಗೊಂಡಿದ್ದಾರೆ, 15 ವರ್ಷ ತಿಂಗಳಿಗೆ 490 ರೂಪಾಯಿ ಅಂತೆ ಕಟ್ತಾ ಹೋಗಿದ್ದಾರೆ. ಒಂದು ವೇಳೆ 16ನೇ ವರ್ಷ ಅವರಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಏನ್ ಕತೆ? ಯಾವ ಕಾರಣಕ್ಕೂ ಕೂಡ ಭಯ ಪಡಬೇಕಾಗಿದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಸೇರಿ ಒಟ್ಟು ಹಣ ಅವರ ಫ್ಯಾಮಿಲಿಗೆ ಸಿಗುತ್ತೆ. ಬಟ್ ಅವರು ಕಟ್ಟಿರೋದು 88,200 ರೂಪಾಯಿ ಮಾತ್ರ. ಅವರಿಗೆ ಸಿಗುವಂಥದ್ದು ಅಂದ್ರೆ ಒಂದು ವೇಳೆ ಅವ್ರಿಗೆ ಏನಾದರೂ ಆಯ್ತು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಪ್ಲಸ್ ಬೋನಸ್ ಅವರ ಫ್ಯಾಮಿಲಿಗೆ ಸಿಕ್ಬಿಡುತ್ತೆ. ಸೊ ಈಗ ನೀವು ಕೇಳ್ಬೋದು, ಹೌದು, ರಮೇಶ್ ಅವರಿಗೆ ಏನಾದರೂ ಆಯ್ತು ಅಂತ ಹೇಳಿದ್ರೆ 16ನೇ ವರ್ಷದಲ್ಲಿ ಅವರ ಫ್ಯಾಮಿಲಿಗೆ ಎಷ್ಟು ಸಿಗುತ್ತೆ? ಇಲ್ಲ, ರಮೇಶ್ ಅವರಿಗೆ ಏನೂ ಆಗಿಲ್ಲ, ಅವರು ಟೆನ್ಯೂರ್ ಅಂದ್ರೆ ಮೆಚುರಿಟಿ ವರೆಗೆ ಅವರು ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಿಗುತ್ತೆ ಅಂತ. ಎಸ್, ಈಗ ಅವರಿಗೆ ಎಷ್ಟು ಸಿಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾಲ್ಕುಲೇಟ್ ಮಾಡೋದಿದೆ, ಸುಮಾರು ಒಂದು 45,600 ರೂಪಾಯಿ ಅವರಿಗೆ ಇಲ್ಲಿವರೆಗೆ ಬೋನಸ್ ಆಡ್ ಆಗಿದೆ ಅಂತ ಲೆಕ್ಕ ಹಾಕಿದ್ರೆ 1 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡು, ಅದರ ಜೊತೆಗೆ 45,600 ರೂಪಾಯಿ ಬೋನಸ್ ಸೇರಿ ಒಟ್ಟಾಗಿ ಅವರಿಗೆ 1,45,600 ರೂಪಾಯಿಯನ್ನ LIC ಕೊಡಬೇಕಾಗತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಅಮೌಂಟಿಗೆ ಯಾವ ಕಾರಣಕ್ಕೂ ಕೂಡ ಟ್ಯಾಕ್ಸ್ 1 ರೂಪಾಯಿನೂ ಕೂಡ ಕಟ್ಟಬೇಕಾಗಿದ್ದಿಲ್ಲ. ಈಗ ಒಂದು ಪ್ರಶ್ನೆ ಬರುತ್ತೆ, ಏನು ಅಂತ ಹೇಳಿದ್ರೆ, ಹೌದು, ನಾನು 12 ವರ್ಷನೋ 17 ವರ್ಷನೋ 19 ವರ್ಷನೋ 20 ವರ್ಷನೋ ಅಂತ ಟೆನ್ಯೂರ್ ತಗೊಂಡಿರ್ತೀನಿ, ಆದ್ರೆ ನನಗೆ ಅಷ್ಟು ವರ್ಷಗಳ ಕಾಲ ಕಟ್ಲಿಕ್ಕಾಗಲ್ಲ. ಆಗ ನಾನು ಇದನ್ನ ಸರೆಂಡರ್ ಮಾಡ್ಬೋದಾ? ಆಗ ನನ್ನ ಕತೆ ಏನಾಗತ್ತೆ, ನನಗೆ ಎಷ್ಟು ಬರುತ್ತೆ ಅಂತ. ಎಸ್, ಅದನ್ನ ನಾನೀಗ ನಿಮಗೆ
LICಯ ಅಫಿಷಿಯಲ್ ಬ್ರೌಸರ್ ಅನ್ನ ಓಪನ್ ಮಾಡಿನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನಾನು LICಯ ಅಫಿಷಿಯಲ್ ಬ್ರೌಸರ್ ಅನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದಾರೆ, ನೋಡಬಹುದು. ಏಜ್ ಆಫ್ ಲೈಫ್ ಅಶ್ಯೂರ್ಡ್ 35 ಅಂತೇಳಿ ತಗೊಳ್ಳೋಣ. ಸೊ ಪಾಲಿಸಿ ಟರ್ಮ್ ಇಲ್ಲಿ ಸೆಲೆಕ್ಟ್ ಮಾಡಿರೋದು 15 ವರ್ಷ. ಸೊ 15 ವರ್ಷ ಪಾಲಿಸಿ ಟರ್ಮ್ ಅನ್ನ ತಗೊಂಡಿದ್ದಾರೆ. ಪ್ರೀಮಿಯಂ ಪೇಮೆಂಟ್ ಟರ್ಮು ಎಷ್ಟು ವರ್ಷ? 15 ವರ್ಷ ಪಾಲಿಸಿ ಟೆನ್ಯೂರ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ PPT 5 ವರ್ಷಗಳನ್ನ ಮೈನಸ್ ಮಾಡಿದ್ರೆ 10 ವರ್ಷಗಳ ಕಾಲ ಅವರು ಪ್ರೀಮಿಯಂ ಅನ್ನ ಪೇ ಮಾಡಿದ್ರೆ ಸಾಕು. ಈಗ ಮೋಡ್ ಆಫ್ ಪ್ರೀಮಿಯಂ ನಾನು ಆಗ್ಲೇ ಹೇಳಿದೆ, ನೀವು ವರ್ಷಕ್ಕೊಮ್ಮೆ ಕಟ್ಬೋದು, ಅರ್ಧ ವರ್ಷಕ್ಕೊಮ್ಮೆ ಕಟ್ಬೋದು, ಅಥವಾ ತಿಂಗಳಿಗೊಮ್ಮೆ ಕೂಡ ಕಟ್ಬೋದು ಅಂತ. ಸೊ ಇಲ್ಲಿ ಇಯರ್ಲಿ ಅಂತ ಹೇಳಿ ತಗೊಂಡಾಗ ಸಮ್ ಎಶ್ಯೂರ್ಡ್ ಬಂದ್ಬಿಟ್ಟು ಇವರು 2 ಲಕ್ಷ ರೂಪಾಯಿಯನ್ನ ಚೂಸ್ ಮಾಡಿದ್ದಾರೆ. ಇಲ್ಲಿ ಪ್ರೀಮಿಯಂ ಅನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಎಷ್ಟು ವರ್ಷಗಳ ಟೆನ್ಯೂರ್ ಅನ್ನ ತಗೊಂಡಿದ್ದೀರೋ ಅದರ ಜೊತೆಗೆ ಎಷ್ಟು ಸಮ್ ಎಶ್ಯೂರ್ಡ್ ಅನ್ನ ತಗೊಂಡಿದ್ದೀರೋ ಅಂತ ಹೇಳಿದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಯರ್ಲಿ ಪ್ರೀಮಿಯಂ ಅಂತ ಹೇಳಿ ಬಂದಾಗ ಈ 2 ಲಕ್ಷ ರೂಪಾಯಿ ಸಮ್ ಎಶ್ಯೂರ್ಡ್ಗೆ 15 ವರ್ಷ ಟೆನ್ಯೂರ್ಗೆ 18,160 ರೂಪಾಯಿಯನ್ನ ಅವರು ಕಟ್ಟಬೇಕಾಗತ್ತೆ. ಸೊ 35 ವರ್ಷ ವಯಸ್ಸಿನವರು, ಪಾಲಿಸಿ ಟರ್ಮ್ 15 ವರ್ಷ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಫಸ್ಟ್ ಪ್ರೀಮಿಯಂಗೆ ನಾವು ಹೋಗೋಣ. ಸೊ ಇಲ್ಲಿ ಗಮನಿಸಬಹುದು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಆನ್ಯುವಲೈಸ್ಡ್ ಪ್ರೀಮಿಯಂ ಕ್ಯುಮುಲೇಟಿವ್, ಅದೇ ತರ ಮೆಚುರಿಟಿ ಬೆನಿಫಿಟ್ ಇನ್ಕ್ಲೂಡಿಂಗ್ ಗ್ಯಾರಂಟಿಡ್ ಅಡಿಷನ್ಸ್, ಡೆತ್ ಬೆನಿಫಿಟ್ ಇನ್ಕ್ಲೂಡಿಂಗ್ ಗ್ಯಾರಂಟಿಡ್ ಅಡಿಷನ್ಸ್ ಇಫ್ ಎನಿ ಆದ್ರೆ, ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ, ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ, ಆಮೇಲೆ ಸರೆಂಡರ್ ವ್ಯಾಲ್ಯೂ ಪೇಯಬಲ್ ಅಂತೆಲ್ಲ ಇದೆ. ಅಂದ್ರೆ ಸರೆಂಡರ್ ಮಾಡಿದ್ರೆ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಮೊದಲನೇ ಪ್ರೀಮಿಯಂ 18,160 ರೂಪಾಯಿಯನ್ನ ಕಟ್ಟಿ ಆಯ್ತು. 2 ಲಕ್ಷ ರೂಪಾಯಿ ಎಲ್ಲ ಸಮ್ ಎಶ್ಯೂರ್ಡ್. ಅದು ಹೆಂಗೆ 772 ರೂಪಾಯಿ ಆಡ್ ಆಗಿದೆ ಅಂತ ಕೇಳಿದ್ರೆ ಅದು ಬೋನಸ್ಸು. ಅಂದ್ರೆ ಒಂದು ವೇಳೆ ನೀವು ಪ್ರೀಮಿಯಂ ಅನ್ನ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಆ ಸಮ್ ಎಶ್ಯೂರ್ಡ್ಗೆ ಬೋನಸ್ ಸೇರಿ ಸಿಗುತ್ತೆ ಅಂತ ಹೇಳುವಂಥದ್ದನ್ನ ಹೇಳಿದ್ನಲ್ಲ. ಸೊ ಅದೇನೇ ಇಲ್ಲಿ ನೀವು ಗಮನಿಸಬೇಕು. ಈಗ ಇನ್ನೊಂದು ಪ್ರಶ್ನೆ, ಒಂದು ವೇಳೆ ನಾನು ದುಡ್ಡನ್ನ ಕಟ್ಟೋದಿಕ್ಕಾಗಲ್ಲ, ನಾನು ಇದನ್ನ ಬಿಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಹೇಳಿ ಬಂದಾಗ ಈಗ ಗಮನಿಸಬೇಕು, ನೀವು ಇಲ್ಲಿ ಕಟ್ಟೋದೆಷ್ಟು ಪ್ರೀಮಿಯಮು? 18,160. ಮೊದಲನೇ ಪ್ರೀಮಿಯಂ ಆದ್ಮೇಲೆ ನೀವೇನಾದ್ರೂ ಸರೆಂಡರ್ ಮಾಡ್ತೀರಿ ಅಂತ ಹೇಳಿ ಬಂದ್ರೆ ಇಲ್ಲಿ ಗಮನಿಸಬಹುದು, ಸರೆಂಡರ್ ವ್ಯಾಲ್ಯೂ ಪೇಯಬಲ್ ನಿಮಗೆ 8,370 ರೂಪಾಯಿ ಮಾತ್ರ ಸಿಗುತ್ತೆ. ನೀವು ಕಟ್ಟಿರೋದು 18,160, ನಿಮಗೆ ಸಿಗೋದು 8,370. ಅದಕ್ಕೋಸ್ಕರ ನಾನೇನು ಹೇಳೋದು ಅಂತ ಹೇಳಿದ್ರೆ, ನೀವು ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಕೂಡ ಇದನ್ನ ಕ್ಯಾನ್ಸಲ್ ಮಾಡಬೇಡಿ. ಹಾಗೇನೆ ನೆಕ್ಸ್ಟ್, ಹಾಗೇನೆ ನೀವು ಹೀಗೆ ಕಟ್ತಾ ಹೋಗ್ತಾ ಇರ್ತೀರಿ, ಇಲ್ಲಿ ನಿಮಗೆ ಬೋನಸ್ ಆಡ್ ಆಗ್ತಾ ಇರೋದನ್ನ ಕೂಡ ನೀವು ಗಮನಿಸಬಹುದು. ಸೊ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, 15 ವರ್ಷಗಳ ಟೆನ್ಯೂರ್ ತಗೊಂಡಿರೋದು 10 ವರ್ಷಗಳ ಕಾಲ ಕಟ್ಟಿದ್ರೆ ಸಾಕು ಅಂತ ನಾವು ಹೇಳ್ತಾ ಇದ್ವಲ್ಲ. ಎಸ್, 10 ವರ್ಷಗಳ ಕಾಲ ನೀವು ಕಟ್ತೀರಿ, ಮತ್ತೆ 5 ವರ್ಷಗಳ ಕಾಲ ಏನು ಅಂತ ಹೇಳಿದ್ರೆ ವೇಟಿಂಗ್ ಪೀರಿಯಡ್. ನೀವು 1 ರೂಪಾಯಿನೂ ಮತ್ತೆ ಕಟ್ಟಬೇಕಾಗಿಲ್ಲ. 10 ವರ್ಷ ಆಗುವಾಗ ನೀವೆಷ್ಟು ಕಟ್ಟಿರ್ತೀರಿ ಅಂತ ಹೇಳಿದ್ರೆ 1,81,600 ರೂಪಾಯಿ. ಇಲ್ಲಿ ನಿಮಗೆ ಏನು ಸಮ್ ಎಶ್ಯೂರ್ಡ್ ಪ್ಲಸ್ ಬೋನಸ್ ಸೇರಿ ಎಷ್ಟಾಗಿರುತ್ತೆ? 2,42,449 ರೂಪಾಯಿ. ಗೊತ್ತಾಗ್ತಾ ಇದೆಯಾ? ಸೊ 11ನೇ ವರ್ಷ ಏನಾಗುತ್ತೆ, ನೀವು ಕಟ್ಲಿಕ್ಕಿಲ್ಲ, ಹಾಗಾಗಿ 1,81,600 ರೂಪಾಯಿ ಇದೆ. 12ನೇ ವರ್ಷ 1,81,600 ಇದೆ. 15ನೇ ವರ್ಷ 1,81,600 ರೂಪಾಯಿ ಇದೆ. ಬಟ್ ಇಲ್ಲಿ ಸಮ್ ಎಶ್ಯೂರ್ಡ್ಗೆ ಬೋನಸ್ ಆಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಬಹುದು 11ನೇ ವರ್ಷ 2,50,167, 12ನೇ ಪ್ರೀಮಿಯಂ ಅಲ್ಲಿ 2,57,885, 13ನೇ ವರ್ಷಕ್ಕಾಗುವಾಗ 2,65,603. ಸೊ 15ನೇ ವರ್ಷಕ್ಕೆ ಬಂದಾಗ 2,81,039 ರೂಪಾಯಿ. ಸೊ ಮೆಚುರಿಟಿ ಟೈಮ್ 15 ವರ್ಷ. ಸೊ ಇಂಥ ಸಂದರ್ಭದಲ್ಲಿ ಆ ಮೆಚುರಿಟಿಗೆ ಒಂದು ಸ್ವಲ್ಪ ಮುಂಚೆ ಏನಾದ್ರೂ ಆಯ್ತು ನಿಮಗೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ 2,81,039 ರೂಪಾಯಿಯನ್ನ LIC ಕೊಡುತ್ತೆ. ಅದೇ ತರ ಮೆಚುರಿಟಿ ಟರ್ಮ್ ಅನ್ನ, ಆ ಟೆನ್ಯೂರ್ ಅನ್ನು ನೀವು ಕಂಪ್ಲೀಟ್ ಮಾಡಿದ್ರಿ, ನಿಮಗೆ ಏನೋ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಕೈಗೆ 2,81,039 ರೂಪಾಯಿಯನ್ನ LIC ಕೊಡುತ್ತೆ. ಗೊತ್ತಾಯ್ತಲ್ಲ? ಸೊ ಇದು ಈ ಸ್ಕೀಮ್ ನ ಕಂಪ್ಲೀಟ್ ಡೀಟೇಲ್ಸ್. ಇದರ ಜೊತೆಗೆ ಈಗ ಬರುವಂತ ಪ್ರಶ್ನೆ, ಹೌದು ಇಲ್ಲಿ ಸರೆಂಡರ್ ಏನಾದ್ರೂ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ 18,160 ರೂಪಾಯಿ ನೀವು ಕಟ್ಟಿರ್ತೀರಿ ಒಂದು ಪ್ರೀಮಿಯಂ ಆದ್ರ ಮೇಲೆ, ನಾನು ಸರೆಂಡರ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಸಿಗೋದು 8,370. ಎರಡನೇ ಪ್ರೀಮಿಯಂ ಆಗುವಾಗ 36,320 ರೂಪಾಯಿ ಕಟ್ಟಿರ್ತೀರಿ, ಆಗ ನೀವೇನಾದ್ರೂ ಸರೆಂಡರ್ ಮಾಡ್ತೀರಿ ಅಂತ ಹೇಳಿ ನಿಮಗೆ ಸಿಗೋದು 18,970. ಅದಕ್ಕೆ ನಾನು ಹೇಳಿರೋದು, ನೀವು ಈ ಸ್ಕೀಮ್ ಅನ್ನು ಆರಂಭಿಸಿದ ಮೇಲೆ ಯಾವ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ, ಸರೆಂಡರ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಿದ್ರೆ ನೀವು ಕೇಳ್ಬೋದು, ಹೌದು ನಾವೇನೋ ಕಷ್ಟಪಟ್ಟು ಪ್ರೀಮಿಯಂ ಅನ್ನ ಕಟ್ತಾ ಇರ್ತೀವಿ, ಸೊ 1, 2, 3 ಅಥವಾ 5, 10 ಪ್ರೀಮಿಯಂ ಕಟ್ಟಿ ಆದ್ಮೇಲೆ ನಮಗೆ ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲೇ ಮಾಡ್ಬೇಕಾಗತ್ತಲ್ವಾ, ಏನ್ ಮಾಡ್ಬೋದು ಅಂತ. ಎಸ್, ನೋಡಿ ಇಲ್ಲೇ ಇರೋದು, ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ದೊಡ್ಡ ಲಾಸ್ ಆಗುತ್ತೆ. ಕ್ಯಾನ್ಸಲ್ ಮಾಡದೇ ಇರುವಂತ ಒಂದು ಆಪ್ಷನ್ ಇದೆ, ಅದೇನು ಅಂತ ಹೇಳಿದ್ರೆ ನೀವು ಇದರಲ್ಲಿ ಲೋನ್ ತೆಗೆದುಕೊಳ್ಳೋದಕ್ಕಾಗತ್ತೆ. ಹಾಗಿದ್ರೆ ಎಷ್ಟು ಲೋನ್ ಸಿಗುತ್ತೆ ಅಂತ ಕೇಳಿದ್ರೆ ನಾನೀಗ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಎಸ್, ಈ ಸ್ಕೀಮ್ ಅಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ, ಆದ್ರೆ ಅಲ್ಲೊಂದು ಕಂಡೀಷನ್ ಇದೆ. ಅದೇನು ಅಂತ ಹೇಳಿದ್ರೆ, ಆಫ್ಟರ್ 3 ಇಯರ್ಸ್ ಅಂದ್ರೆ 3 ವರ್ಷಗಳ ನಂತರವಷ್ಟೇ, ಪ್ರೀಮಿಯಂ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆದ ನಂತರವಷ್ಟೇ ನೀವು ಲೋನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಎಷ್ಟು ಲೋನ್ ಸಿಗುತ್ತೆ ಅಂತ ನೀವು ಕೇಳಬಹುದು. ನೋಡಿ, ಅಪ್ ಟು 90% ಆಫ್ ಸರೆಂಡರ್ ವ್ಯಾಲ್ಯೂ.
ಸರೆಂಡರ್ ವ್ಯಾಲ್ಯೂ ಏನು ಅಂತ ಹೇಳಿ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ನೀವು ಪ್ರೀಮಿಯಂ ಅನ್ನು ಕಟ್ತಾ ಹೋಗ್ತೀರಿ, ಇಲ್ಲ ನನಗೆ ಪ್ರೀಮಿಯಂ ಕಟ್ಟಕ್ಕಾಗಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಸರೆಂಡರ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂತ ಹೇಳಿ. ಆ ಸರೆಂಡರ್ ವ್ಯಾಲ್ಯೂ ಏನಿದೆ ಅದರಲ್ಲಿ ನಿಮಗೆ 90% ಮಾತ್ರ, ಆ ಸರೆಂಡರ್ ವ್ಯಾಲ್ಯೂನ 90% ಮಾತ್ರ ನಿಮಗೆ ಇಲ್ಲಿ ಲೋನ್ನ ಅವಕಾಶ ಇದೆ, ಲೋನ್ ಅನ್ನ ಪಡ್ಕೊಳ್ಬಹುದು. ಸೊ ನಿಮಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ನೀವೇನು ಹಣವನ್ನ ಹಾಕ್ತಾ ಹೋಗ್ತಿರಲ್ವಾ, ಕಟ್ಟುತ್ತಾ ಹೋಗ್ತಿರಲ್ವಾ, ಅದಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ಅದೇ ತರಹ ಮೆಚುರಿಟಿ ಆದ ನಂತರ ಒಂದು ಲಂಸಮ್ ಅಮೌಂಟ್ ನಿಮಗೆ ಸಿಗುತ್ತಲ್ಲ, ಅದಕ್ಕೂ ಕೂಡ ಸೆಕ್ಷನ್ 10 ಅಥವಾ 10D ಅಡಿಯಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಆಟೋ ಕವರ್ ಫೆಸಿಲಿಟಿ. ಆಟೋ ಕವರ್ ಫೆಸಿಲಿಟಿ ಅಂತ ಹೇಳಿದ್ರೆ ಏನು ನೋಡಿ, ಆಟೋ ಕವರ್ ಆಫ್ಟರ್ ಪೇಮೆಂಟ್ ಆಫ್ 3 full year ಪ್ರೀಮಿಯಂ. ನೀವು 3 ವರ್ಷಗಳ ಕಾಲ ಪ್ರೀಮಿಯಂ ಅನ್ನ ಕಟ್ಟುತ್ತಾ ಹೋದ್ರಿ, ನಿಲ್ಲಿಸಲೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಆಟೋ ಕವರ್ ಬೆನಿಫಿಟ್ ಕೂಡ ಸಿಗುತ್ತೆ. ಏನದು ಅಂತ ಹೇಳಿದ್ರೆ, ನೀವು 3 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಿ 4ನೇ ವರ್ಷ ಕಟ್ಟಲಿಲ್ಲ ಅಂತ ಆದ್ರೆ, 4ನೇ ವರ್ಷದ ಎಂಡ್ ಆಗುವಂತ ಸಂದರ್ಭದಲ್ಲಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ LIC ಲೈಫ್ ಕವರ್ ಅನ್ನ ಕೊಡ್ಲೇಬೇಕಾಗುತ್ತೆ. ಸೊ ಇದು ಆಟೋ ಕವರ್ ಅಂತ ಹೇಳುವಂತ ಫೆಸಿಲಿಟಿ. ಸೊ ಕಂಪ್ಲೀಟ್ ಆಗಿ ಈ LICಯ ಜನ್ ಸುರಕ್ಷಾ ಸ್ಕೀಮ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಈ ಸ್ಕೀಮ್ ಅನ್ನ LIC ಆಫೀಸಿಗೆ ಹೋಗಿ ತಗೊಳ್ಬೋದು, ಅಥವಾ LIC ಏಜೆಂಟ್ ಥ್ರೂ ತಗೊಳ್ಬೋದು, ಅಥವಾ ಆನ್ಲೈನ್ ಅಲ್ಲೂ ಕೂಡ ನೀವು ತಗೊಳ್ಬೋದು. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಯಾವುದೇ ಸ್ಕೀಮ್ ಅನ್ನ ತಗೊಳ್ಬೇಕು ಅಥವಾ ಯಾವುದೇ ಸ್ಕೀಮಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದಾಗ ನೀವು ಒಂದು ಸ್ಟಡಿ ಮಾಡಬೇಕು. ಅದ್ರ ಜೊತೆಗೆ ಹಣಕಾಸು ತಜ್ಞರು ಅಂತ ಇರ್ತಾರಲ್ಲ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸಲಹೆಯನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ನಿಮಗೆ ಇದನ್ನು ಹೇಳಿರೋದು ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ, ಇದು ಯಾವುದೇ ರೀತಿಯಾದಂಥ ಹೂಡಿಕೆ ಸಲಹೆ ಅಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.